ನಮಸ್ಕಾರ. ಇವತ್ತಿನ ವಿಷಯ ಏನು ಗೊತ್ತೇನ್ರಿ? ಮಕ್ಕಳನ್ನ ನೋಡಿದ್ದೀರಾ? ಅವ್ರು ಹೇಗೆ ಯಾವಾಗಲೂ ಖುಷಿಯಾಗಿರ್ತಾರೆ ಅಂತ. ನಮ್ಮ ಹತ್ರ ಆಗಿ ಯಾಕಿರೋಕ್ಕಾಗಲ್ಲ? ಮಕ್ಕಳಿಗೇನು ತಲೆ ಬಿಸಿ ಇಲ್ಲ, ನಮಗಾದರೆ ತುಂಬ ತಲೆ ಬಿಸಿ ಅಂತನಾ? ನಾವು ಹಂಗಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಮಕ್ಕಳಿಗೆ ತಲೆ ಬಿಸಿ ಇರಲ್ವೇನ್ರಿ? ನಾವು ಅಂದ್ಕೊಂಡ್ಬಿಡ್ತೀವಿ, ಓಕೆ ನಾವು ದೊಡ್ಡವರು, ನಮ್ಗೆ ತುಂಬ ಜವಾಬ್ದಾರಿಗಳಿದೆ, ತುಂಬ ಕೆಲಸಗಳಿದೆ, ತುಂಬ ತಲೆ ಬಿಸಿ ಇದೆ, ತುಂಬ ಟೆನ್ಷನ್ ಇದೆ. ಇವಾಗ ಹೋಗ್ಬಿಟ್ಟು ಹೇಗೆ ಕೆಲಸನ ನಿಭಾಯಿಸೋದು ಅಂತ ಗೊತ್ತಿಲ್ಲ, ಬಾಸ್ ಹತ್ರ ಬಯಸ್ಕೋಬೇಕಂತ ಗೊತ್ತಿಲ್ಲ, ಟಾರ್ಗೆಟ್ ರೀಚ್ ಆಗಬೇಕು, ಅದನ್ನಲ್ಲಿ ಆಗತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಅಯ್ಯೋ ಎಷ್ಟೊಂದಿದೆ ತಲೆ ಕೆಡಿಸ್ಕೊಳ್ಳೋದಕ್ಕೆ. ಬಿಲ್ ಪೇಮೆಂಟ್ಸ್ ಆಗಬೇಕು, ಕ್ರೆಡಿಟ್ ಕಾರ್ಡ್ದು ಅದು ಇದು ಮೇಲ್ ಮಾಡಬೇಕು, ರಿಸ್ಪಾಂಡ್ ಮಾಡಬೇಕು, ಇನ್ನೊಂದು ಮತ್ತೊಂದು ಅಂತ ಒಬ್ರಿಗಾದರೆ, ಇನ್ನೊಬ್ಬರಿಗೆ ಅಯ್ಯೋ ದುಡ್ಡು ಹೊಂದ್ಸೋದು ಹೆಂಗೆ, ಇವಾಗ ಅಡುಗೆ ಮಾಡೋದು ಏನು ಮಾಡೋದು, ಅದನ್ನ ಹೆಂಗೆ ಮಾಡೋದು, ಇದನ್ನ ಹೆಂಗೆ ಮಾಡೋದು, ಅದು ತಲೆ ಬಿಸಿ ತಲೆ ಬಿಸಿ ತಲೆ ಬಿಸಿ ತಲೆ ಬಿಸಿ. ಹೌದಾ? ನಾವು ಅಂದ್ಕೊಂಡ್ಬಿಡ್ತೀವಿ ನಮ್ಮ ತಲೆ ಬಿಸಿ ದೊಡ್ಡದು, ಮಕ್ಕಳಿಗೇನು ತಲೆ ಬಿಸಿ ಇರಲ್ಲ, ಏನಿರುತ್ತೆ ಅವ್ರಿಗೆ ಅಂತ. ಅವರೇನೋ ಪಾಪ ಅವ್ರ ಪಾರ್ಗೆ ಅವ್ರು ಆಟ ಆಡ್ಕೊಂಡಿರ್ತಾರೆ. ನೀವು 25 ಸಲ ಕರಿತೀರಾ, ನೀರು ಕುಡಿಯೋದಿಕ್ಕೆ ಬಾ, ತಿಂಡಿ ತಿನ್ನೋದಿಕ್ಕೆ ಬಾ, ಡಿಸ್ಟರ್ಬ್ ಮಾಡ್ತೀರಾ, ಬಟ್ಟೆ ಚೇಂಜ್ ಮಾಡು ಬಾ, ಅದು ಮಾಡು ಬಾ, ಇದು ಮಾಡು ಬಾ. ಅವ್ರ ಪಾಡ್ಗೆ ಅವ್ರನ್ನ ಬಿಡ್ತೀರಾ? ಅವ್ರಿಗೆ ಟೆನ್ಷನ್ ಇರಲ್ವಾ? ಅವ್ರಿಗೆ ಸ್ಟ್ರೆಸ್ ಇರಲ್ವಾ? ಏನು ಆಟ ಆಡಬೇಕು ಅಂತ ಹೆಂಗೆ ಡಿಸೈಡ್ ಮಾಡಬೇಕು, ಯಾವ ಆಟ ಆಡಬೇಕು, ಯಾವುದಾದ್ಮೇಲೆ ಏನು ಮಾಡಬೇಕು, ಅವ್ರಿಗೂ ಇರುತ್ತೆ ರೀ ತಲೆ ಬಿಸಿ. ನಾವು ಕೇಳಿಸ್ಕೊಂಡಿರಲ್ಲ ಅಷ್ಟೇ. ಮತ್ತು ನಾವು ದೊಡ್ಡಾಗಿರೋದ್ರಿಂದ ನಾವು ಅಂದ್ಕೊಂಡ್ಬಿಡ್ತೀವಿ ಅವ್ರ ತಲೆ ಬಿಸಿಗೆ ಏನು ವ್ಯಾಲ್ಯೂ ಇಲ್ಲ ಅಂತ. ಅವ್ರ ವಯಸ್ಸಿಗೆ ಅವ್ರ ತಲೆ ಬಿಸಿಗೆ ತುಂಬ ವ್ಯಾಲ್ಯೂ ಇರುತ್ತೆ ರೀ. ಇವಾಗ ಏನಂದರೆ, ನಾವು ಮಕ್ಕಳ ಥರ ಇದ್ಬಿಟ್ರೆ, ಏಜಲ್ಲಿ ಚಿಕ್ಕವರಾಗೋದು ಬೇಡ, ಆ ಥರ ಬಿಹೇವಿಯರ್ನ ನಾವು ರೂಢಿ ಮಾಡಿಕೊಂಡ್ರೆ ಆಗ ನಾವು ಆರಾಮಾಗಿರ್ಬೋದು ಅಂತ. ಹೆಂಗೆ ಅಂತ ನೋಡೋಣ. ನೋಡಿ, ಮಕ್ಕಳೇನು ಮಾಡ್ತಾರೆ, ಯೂಶ್ವಲಿ ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬ ಹ್ಯಾಪಿಯಾಗಿರ್ತಾರೆ, ತುಂಬ ಎಕ್ಸೈಟೆಡ್ ಆಗಿರ್ತಾರೆ. ಮೋಸ್ಟ್ ಆಫ್ ದ ಟೈಮ್ ಅವರು ಕಾನ್ಸಂಟ್ರೇಟೆಡ್ ಆಗಿ ಒಂದೇ ಕೆಲಸ ಮಾಡ್ತಾ ಇರ್ತಾರೆ ಮತ್ತು ಹೆಚ್ಚೊತ್ತು ನಗುತ್ತಾ ಇರ್ತಾರೆ. ಹೌದಲ್ವಾ? ನಗುತ್ತಾ ಇರ್ತಾರೆ, ಮುಖದಲ್ಲಿ ಸ್ಮೈಲ್ ಇರುತ್ತೆ. ಒಂದು ವಯಸ್ಸಿಂದ, ಅಂದರೆ ಈ ಬೇಬಿಯಿಂದ ಒಂದು 6-8 ವರ್ಷ ಆಗೋವರೆಗೂ ಜಾಸ್ತಿ ನಗುತ್ತಾರೆ ಮಕ್ಕಳು, ಸ್ಮೈಲ್ ಇರುತ್ತೆ ಮುಖದಲ್ಲಿ. ಆಗ ಅವ್ರಿಗೆ ಸ್ಮೈಲ್ ನಿಜವಾಗಿ ಮಾಡ್ತಾ ಇರೋದ್ರಿಂದ ಸ್ಟ್ರೆಸ್ ಗೊತ್ತಾಗಲ್ಲ, ಕಾಮಾಗಿರ್ತಾರೆ, ಆರಾಮಾಗಿರ್ತಾರೆ. ನಾವೇನು ಮಾಡ್ತೀವಿ, ಮುಖದ ಮೇಲಿರೋ ಸ್ಮೈಲನ್ನು ಅಳಸಾಕಿ ಫುಲ್ ಸೀರಿಯಸ್ ಮುಖ ತೊಗೊಂಡು, ಟೆನ್ಷನ್ ತೊಗೊಂಡು, ಮುಖ ಎಲ್ಲ ಏನೇನೋ ಮಾಡ್ಕೊಂಡು, ಮುಖ ನೋಡೋಕ್ಕಾಗದೇ ಇರೋ ಥರ ಬಿಡ್ತೀವಿ. ಅವ್ರಿಗೂ ತಲೆ ಬಿಸಿ ಇರುತ್ತೆ, ನಮಗೂ ಇರುತ್ತೆ. ಮುಖದ ಮೇಲೆ ಸ್ಮೈಲ್ ಇಟ್ಕೊಳ್ಳೋದು ಏನು ಡಿಫ್ರೆನ್ಸ್ ಮಾಡುತ್ತೆ ಅಂತನಾ? ಖಂಡಿತ ಮಾಡುತ್ತೆ. ಇವಾಗ ನೋಡಿ, ನಮಗೆ ತುಂಬ ತಲೆ ಬಿಸಿ ಇದ್ದಾಗ್ಲೂ ನಾವೇನಾದರೂ ಒಂದು ಮಾಡಬಹುದು ಅಂತ ಆದರೆ, ಆ ತಲೆ ಬಿಸಿಯ ಬಗ್ಗೆ ನಾವೇನಾದರೂ ಆ್ಯಕ್ಷನ್ಸ್ ತೊಗೋಬೋದು ಅಂತ ಆದರೆ ನಾವು ತೊಗೋಬೋದು. ಆ್ಯಕ್ಷನ್ಸ್ ತೊಗೊಳಕ್ಕಾಗ್ತಾ ಇಲ್ಲ, ನಮ್ಮ ಕಂಟ್ರೋಲಲ್ಲಿ ಏನೂ ಇಲ್ಲ, ಆದರೂ ತಲೆ ಬಿಸಿ ಆಗ್ತಾಯಿದೆ. ಇವಾಗ ಏನು ಮಾಡಬೇಕು? ನಾವು ಕಾಮಾಗಿರೋದನ್ನು ಬಿಟ್ಟು, ವೇಟ್ ಮಾಡೋದನ್ನೊಂದು ಬಿಟ್ಟು ನಮ್ಮ ಹತ್ರ ಏನಾದರೂ ಮಾಡೋದಕ್ಕಾಗುತ್ತಾ? ಆಗ್ತಾ ಇಲ್ಲ ಅಂತ ಆದರೆ ಈಗ ನಾವು ಕಾಮಾಗಿರೋದು ಒಂದೇ ದಾರಿ ಅಲ್ವಾ? ತಲೆ ಬಿಸಿ ಮಾಡ್ಕೋಬೋದು, ತ್ರಾಸು ತೊಗೋಬೋದು, ಇಲ್ಲ ಕಾಮಾಗಿರ್ಬೋದು. ತಲೆ ಬಿಸಿ ತೊಗೊಂಡು ದೇಹ ಮನಸ್ಸು ಎಲ್ಲ ಹಾಳು ಮಾಡಿಕೊಂಡು ಎಲ್ಲ ಮಾಡ್ಕೊಳ್ಳೋದಕ್ಕಿಂತ ಕಾಮಾಗಿರೋದು ಬೆಸ್ಟ್ ಆಪ್ಷನ್. ಓಕೆ, ಕಾಮಾಗಿರೋದು ಅಂದರೆ ಹೇಗೆ ಕಾಮಾಗಿರೋದು? ಆಗ್ತಾ ಇಲ್ಲ, ಏನು ಮಾಡಲಿ? ತಕ ಅಂತ ಕುದೀತಾ ಇದೆಯಲ್ಲ, ಏನು ಮಾಡಲಿ ಅಲ್ವಾ? ಆಗ ನೀವು ನಿದ್ದೆ ಮಾಡ್ತೀರಲ್ಲ ಡೈಲಿ, ನಿದ್ದೆ ಮಾಡೋಗಿನ ಮುಂಚೆ ನೀವೇನು ಎಕ್ಸಸೈಸ್ ಮಾಡ್ಕೊಂಡು ನಿದ್ದೆ ಮಾಡ್ತೀರಾ ಅಥವಾ ಕೆಲಸ ಮಾಡ್ಕೊಂಡು ನಿದ್ದೆ ಮಾಡ್ತೀರಾ? ಇಲ್ಲ ತಾನೇ. ನಾವು ಪ್ರಿಟೆಂಡ್ ಮಾಡ್ತೀವಿ ನಿದ್ದೆ ಮಾಡೋ ಥರ. ಬೆಡ್ ಮೇಲೆ ಮಲ್ಕೋತೀವಿ, ಕಣ್ಣು ಮುಚ್ಕೋತೀವಿ, ಲೈಟೆಲ್ಲ ಆಫ್ ಮಾಡಿ ಕತ್ಲೆ ಮಾಡ್ಕೊಂಡಿರ್ತೀವಿ ಮತ್ತು ಹಂದಾಡ್ದಿರ ಮಲ್ಕೊಳ್ತೀವಿ, ಅಲ್ಲಾಡ್ದಿರ ಹಾಗೆ ಅಲ್ವಾ? ಆಮೇಲೆ ನಿದ್ದೆ ತಾನಾಗಿ ಬರುತ್ತೆ. ಅಂದರೆ ನಾವು ನಿದ್ರೆ ಬರೋಗಿನ ಮುಂಚೆ ನಾವು ಆ್ಯಕ್ಟಿಂಗ್ ಮಾಡ್ತಾಯಿದ್ವಿ. ಆ್ಯಕ್ಟಿಂಗ್ ಮಾಡಬಾರ್ದು, ಚೆನ್ನಾಗಿರಲ್ಲ, ಪ್ರಿಟೆಂಡ್ ಮಾಡಬಾರ್ದು ಅಂತ ಅನ್ನೋದಾದರೆ ನಾವು ನಿದ್ರೆ ಮಾಡೋದಕ್ಕೆ ಆಗಲ್ಲ. ಸೊ ಇವಾಗ ಏನಾಯ್ತು ಹೇಳಿ, ಹ್ಯಾಪಿಯಾಗಿದ್ದೀನಿ, ಕಾಮಾಗಿದ್ದೀನಿ ಅಂತ ಕೂಡ ನಾವು ಪ್ರಿಟೆಂಡ್ ಮಾಡಬಹುದಲ್ಲ? ಕರೆಕ್ಟ್. ಪ್ರಿಟೆಂಡ್ ಮಾಡಿದರೆ ಆಗಿಬಿಡಲ್ಲ ಅಂತ ನಿಜ, ಪ್ರಿಟೆಂಡ್ ಮಾಡಿದರೆ ಆಗಿಬಿಡಲ್ಲ. ಆದರೆ ಇಂಟೆನ್ಸಿಟಿ ರೆಡ್ಯೂಸ್ ಆಗುತ್ತೆ. ಯಾಕಂದರೆ ಮುಖದ ಮೇಲೆ ಒಂದು ಸ್ಮೈಲ್ ಇದೆಯಲ್ಲ, ಆ ಸ್ಮೈಲಲ್ಲಿ ಅಷ್ಟೊಂದು ಮಸಲ್ಸ್ ಸ್ಟ್ರೆಚ್ ಆದಾಗ ಈ ಥರ ಮುಖ ಇದೆ ಅಂತ ಆದರೆ ಬ್ರೈನ್ ನಿಧಾನಕ್ಕೆ ಅಂದ್ಕೊಳ್ಳುತ್ತೆ, ಅಯ್ಯೋ ಇಷ್ಟೊತ್ತಿಂದ ನಗ್ತಾ ಇದ್ದಾರೆ ಅಂತ. ಆದರೆ ಮೋಸ್ಟ್ಲಿ ನಗೋದು ಈಸ್ ನಾರ್ಮಲ್. ನಾನು ತಲೆ ಬಿಸಿ ಮಾಡ್ಕೊಳ್ಳೋದನ್ನು ಕಡಿಮೆ ಮಾಡಬೇಕು, ಯಾಕಂದರೆ ಈ ವ್ಯಕ್ತಿ ನಗ್ತಾ ಇದ್ದಾನೆ, ಅವ್ನು ಮಾಡ್ತಾ ಇರೋ ಆ್ಯಕ್ಷನ್ಗೂ ನಾನು ಮಾಡ್ಕೋತಾ ಇರೋ ಟೆನ್ಷನ್ಗೂ ಮ್ಯಾಚಿಂಗ್ ಆಗ್ತಾ ಇಲ್ಲ. ಸೊ ಇವೆರಡು ಮ್ಯಾಚ್ ಆಗ್ತಾ ಇಲ್ಲ ಅಂದರೆ ಏನು ಮಾಡಬೇಕು? ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ನಮ್ಮ ಬ್ರೈನ್ ಅಂದ್ಕೊಳ್ಳೋದು, ನಾವೇನು ನಗ್ತಾ ಇದ್ದೀವಿ ಅಂತ ಆದರೆ ಓಕೆ, ತಲೆ ಬಿಸಿನ ಕಡಿಮೆ ಮಾಡ್ಕೊಳ್ಳೇಬೇಕು, ನಾನು ಹ್ಯಾಪಿ ಆಗಲೇಬೇಕು. ಅವರು ಪ್ರಿಟೆಂಡ್ ಮಾಡ್ತಾ ಇದ್ದಾರೆ ಅಂತ ಅನಿಸೋದಿಲ್ಲ, ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ಗೊತ್ತಾಗಲ್ಲ. ಬಟ್ ಸ್ಟಿಲ್ ಅದರ ಟೆನ್ಷನನ್ನು ಅದು ರೆಡ್ಯೂಸ್ ಮಾಡಿಕೊಂಡು ನಮ್ಮ ಮೆಂಟ್ಯಾಲಿಟಿಯನ್ನು ನಮ್ಮನ್ನು ಕಾಮ್ ಮಾಡುತ್ತೆ, ಸ್ಟ್ರೆಸ್ಸಿಂದ ರೆಡ್ಯೂಸ್ ಮಾಡುತ್ತೆ. ಓಕೆನಾ?
ಇವಾಗ ಹೇಳಿ ಮಕ್ಕಳು ಯಾಕೆ ಹ್ಯಾಪಿಯಾಗಿರ್ತಾರೆ? ಯಾಕಂದರೆ ಮಕ್ಕಳು ಹೆಚ್ಚೊತ್ತು ನಗ್ತಾನೆ ಇರ್ತಾರೆ, ಯಾಕಂದರೆ ಮಕ್ಕಳು ಹೆಚ್ಚೊತ್ತು ಖುಷಿಯಾಗಿರ್ತಾರೆ. ನಾವು ಆ ಖುಷಿಯಾಗಿರೋದನ್ನು ಬಿಟ್ಬಿಟ್ಟು ಜಾಸ್ತಿ ಹೊತ್ತು ಟೆನ್ಷನ್ ಮಾಡ್ಕೊಂಡಿರ್ತೀವಿ, ತುಂಬ ಸೀರಿಯಸ್ ಆಗಿ ಲೈಫಲ್ಲಿ ತುಂಬ ಸೀರಿಯಸ್ ಆಗಿರಬೇಕು ಅಂತ. ಯಾಕ್ರಿ ಸೀರಿಯಸ್ ಆಗಿರಬೇಕು? ಸೀರಿಯಸ್ ಆಗಿರೋರು ಹೀಗಿರಲ್ಲ ರೀ, ಹಾಸ್ಪಿಟಲಲ್ಲಿ ಇರ್ತಾರೆ. ಲೈಫಲ್ಲಿ ಆರಾಮಾಗಿ ಕಾಮಾಗಿ ಖುಷಿಯಾಗಿ ಹ್ಯಾಪಿಯಾಗಿರೋಣ ರೀ. ಅದಕ್ಕೆ ತಲೆ ಬಿಸಿ ಮಾಡ್ಕೊಳ್ಳೋದು ಮಕ್ಕಳಿಗೂ ಇರುತ್ತೆ, ನಮಗೂ ಇರುತ್ತೆ. ಆದರೆ ಅವ್ರು ಹೇಗೆ ತಗೋತಾರೆ ಅಂದರೆ ಕೂಲಾಗಿ ತಗೋತಾರೆ. ಯಾವುದೇ ಒಂದು ವಿಷಯಕ್ಕೂ ತುಂಬ ಹೊತ್ತು ಅಂಟ್ಕೊಂಡಿರಲ್ಲ. ಮೊನ್ನೆ ಏನಾಯ್ತಂದರೆ ಒಂದು ವಿಷಯ ನನ್ನ ಮಗ ಹೇಳ್ದ, 10 ಗಲಾಟೆ ಎಲ್ಲ ಮಾಡಿ ಮುಗಿಸ್ದ. ಒಂದು 5 ನಿಮಿಷದ ನಂತರ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನನಗೆ ಅವನಿಗೆ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಬಾಯಿ ತೆಗಿತೀನಿ. ಅವನ್ನ ಆ ವಿಷಯ ಯಾವಾಗಲೇ ಮರೆತು ಬಿಟ್ಟಾಕಿ ನೆಕ್ಸ್ಟ್ ಕ್ವಶನ್ ಕೇಳ್ತಾ ಇದ್ದಾನೆ ನನಗೆ. ನಾನಿನ್ನೂ ಅಲ್ಲೇ ಅಂಟ್ಕೊಂಡಿದ್ದೀನಿ ಹಳೆ ಯೋಚನೆಯಲ್ಲಿ. ಅವನು ಅದನ್ನು ಮುಗಿಸಿ ಬಿಟ್ಟಿದ್ದ, ಆಯಿತು ಕರೆಕ್ಟ್, ನಾನು ಬಿಟ್ಬಿಟ್ಟೆ. ಆ ವಿಷಯನ ಅವನು ಎಕ್ಸೆಪ್ಟ್ ಮಾಡಿಕೊಂಡು ಗಲಾಟೆನ ಬಂದ್ ಮಾಡ್ದ ಅಂತ ಆದಮೇಲೆ ನಾನು ಅದನ್ನೇ ಜಗ್ಗಿ ಕಂಟಿನ್ಯೂ ಮಾಡೋದ್ರೊಳಗೆ ಏನಿದೆ? ಅದಕ್ಕೆ ಮಕ್ಕಳು ಆರಾಮಾಗಿರ್ತಾರೆ. ನಾವು ಹಳೆದ ಕಂಟ್ಕೊಂಡಿರ್ತೀವಿ, ಅದಕ್ಕೆ ನಾವು ತಲೆ ಬಿಸಿ ಮಾಡ್ಕೊಂಡಿರ್ತೀವಿ, ಸೀರಿಯಸ್ ಆಗಿರ್ತೀವಿ. ಲೈಫಲ್ಲಿ ಸೀರಿಯಸ್ಸು ಎಲ್ಲಿಗಿರಬೇಕೋ ಅಲ್ಲಿಗಿರೋಣ, ಆದರೆ ಖುಷಿಯಾಗಿರಬಾರ್ದು, ತಲೆ ಬಿಸಿ ಮಾಡಿಕೊಳ್ಳೇಬೇಕು ಅಂತ ಒಂದು ರೂಲ್ಸ್ ಇಲ್ಲ. ಅದಕ್ಕೆ ತಲೆ ಬಿಸಿನ ಸೈಡ್ಗಿಟ್ಟು ನಾವು ಚಿಕ್ಕ ಮಕ್ಕಳ ಥರನೇ ಇದ್ಬಿಡೋಣ. ನಿನ್ನೆ ಮೊನ್ನೆನಲ್ಲಿ ಏನಾಯ್ತಂದರೆ ನಾನು ಹಾಸ್ಪಿಟ್ಲ್ ಹತ್ರ ಹೋಗಿದ್ದೆ. ಅಲ್ಲಿ ಒಂದು ಮಗು ಹುಷಾರಿಲ್ಲ ಅಂತ ಕರ್ಕೊಂಡ್ಬಂದಿದ್ದಾರೆ. ಆ ಮಗು ಖುಷಿಯಾಗಿ ಆಟ ಆಡ್ಕೊಂಡಿದೆ ಟಾಯ್ಸ್ ಜೊತೆ. ಅದನ್ನೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಕ್ಕೆ ಬಂದಿರೋದು. ಅದಕ್ಕೆ ರೈಟ್ ನಾವು ಡಿಸ್ಕಂಫರ್ಟ್ ಇಲ್ಲ, ಅದಕ್ಕೆ ತಲೆ ಬಿಸಿನಲ್ಲಿಲ್ಲ, ಆರಾಮ್ಸೆ ಆಟ ಆಡ್ಕೊಂಡಿದೆ. ಅದು ನನಗೇನಾಗದಿದೆ ಅಂತ. ಬಂದಿರೋ ಅಪ್ಪ ಅಮ್ಮ ತುಂಬ ಸೀರಿಯಸ್ ಆಗಿದ್ದಾರೆ, ಮಗು ಆಟ ಆಡ್ಕೊಂಡಿದೆ. ಹೆಂಗೆ ನೋಡಿದ್ರಾ? ಎಲ್ಲರೂ ಸೇಮ್ ಸಿಚುವೇಷನಲ್ಲಿದ್ದಾರೆ, ಸೇಮ್ ಹಾಸ್ಪಿಟಲ್, ಸೇಮ್ ಕಂಡೀಷನ್, ಎಲ್ಲರಿಗೂ ತಲೆ ಬಿಸಿದೆ. ಆದರೆ ಆ ಮಗು ಅಲ್ಲಿ ಕುತ್ಕೊಂಡು ವೇಟ್ ಮಾಡೋ ಟೈಮನ್ನು ಎಂಜಾಯ್ ಮಾಡ್ಕೊಂಡಿದೆ, ಆಟ ಆಡ್ಕೊಂಡಿದೆ. ಅಪ್ಪ ಅಮ್ಮ ತಲೆ ಕೆಡಿಸ್ಕೊಂಡಿದ್ದಾರೆ, ಮುಗಿದೋಯ್ತು ಅಲ್ಲಿಗೆ. ಒಂದೇ ಸಿಚುವೇಷನ್ನಲ್ಲಿ 3 ಜನ ಹೇಗಿದ್ದಾರೆ ಅಂತ ನೋಡಿದ್ರಿ. ಅದಕ್ಕೆ ಮಕ್ಕಳು ಆರಾಮಾಗಿರ್ತಾರೆ. ಯಾಕಂದರೆ ಅವ್ರು ಯಾವ ಮೊಮೆಂಟಲ್ಲಿ ಇರ್ತಾರೋ ಆ ಮೊಮೆಂಟಲ್ಲಿ ಇರ್ತಾರೆ ಅಷ್ಟೇ. ಆ ಮೊಮೆಂಟನ್ನು ಎಂಜಾಯ್ ಮಾಡ್ತಾ ಇರ್ತಾರೆ ಮ್ಯಾಕ್ಸಿಮಮ್. ನಾವು ಹಳೆದಕ್ಕೆ ಅಂಟ್ಕೊಂಡು ತಲೆ ಕೆಡಿಸ್ಕೊಂಡಿರ್ತೀವಿ ಅಷ್ಟೇ. ನಾವು ಹ್ಯಾಪಿ ಆಗಿರಬೇಕಂದ್ರೆ ಮಕ್ಕಳ ಥರನೇ ಇರಬೇಕು. ಏನು? ಮೂವ್ ಆನ್ ಮಾಡಬೇಕು. ಆಗ್ತಾಯಿಲ್ಲ ತೊಡ್ಕೊಳ್ಳೋದಕ್ಕೆ ಅಂತ ಅನ್ನುವಾಗ ಪ್ರಿಟೆಂಡ್ ಟು ಬಿ ಹ್ಯಾಪಿ ಮಾಡಬೇಕು. ಆಮೇಲೆ ಅದೇ ನಿಜ ಆಗಿಬಿಡುತ್ತೆ. ತಲೆ ಬಿಸಿ ಕಡಿಮೆ ಆಗುತ್ತೆ. ಆ್ಯಕ್ಚುಲಿ ಪ್ರಾಬ್ಲಮ್ ಸಾಲ್ವ್ ಆಗದೇ ಇದ್ರೂ ನಮಗೆ ಆಗ್ತಾ ಇರುವ ಬೇಗುದಿ ಅಂತೀವಲ್ಲ, ತಡ್ಕೊಳ್ಳೋಕ್ಕಾಗದೇ ಇರೋದು, ಅದು ರೆಡ್ಯೂಸ್ ಆಗುತ್ತೆ. ಅಷ್ಟು ಸಾಕಲ್ವೇನ್ರಿ? ತಲೆ ಬಿಸಿಯನ್ನು ನಿಧಾನಕ್ಕೆ ಏನು ಅಂತ ನೋಡ್ಕೊಂಡು ಸಾಲ್ವ್ ಮಾಡೋದಕ್ಕಾಗತ್ತೆ. ಆದರೆ ನಾವು ಈ ಮೊಮೆಂಟಲ್ಲಿ ಟೆನ್ಷನ್ ತೊಗೊಳ್ಳೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅಂತ ಆದರೆ ಕಾಮಾಗಿರೋದು ಬೆಸ್ಟ್ ಆಪ್ಷನ್. ಅದಕ್ಕೆ ನಾವು ಮಕ್ಕಳಿಂದ ಕಲ್ತ್ಕೋಬೇಕಾಗಿರೋದು ಏನಂದರೆ ಮೂವ್ ಆನ್ ಆಗಬೇಕು, ಸ್ಟಿಕ್ಕಾಗಿ ಇರಬಾರ್ದು, ಫ್ಲೆಕ್ಸಿಬಲ್ ಆಗಿರಬೇಕು, ಯಾವಾಗಲೂ ರಿಜಿಡ್ ಆಗಿ ಇರಬಾರ್ದು ಅಂತ ಅಲ್ವಾ? ಎಷ್ಟು ಒಳ್ಳೆ ಪಾಠ ನೋಡ್ರಿ. ಮಕ್ಕಳಿಂದನೂ ನಾವು ಕಲ್ತ್ಕೊಳ್ಬೇಕಾಗದ್ದು ತುಂಬ ಇರುತ್ತೆ ಅಲ್ವೇನ್ರಿ?